ಕಾಯಂ ಸೇರಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಮೈಸೂರು ಜಿಲ್ಲೆ ನಂಜನಗೂಡು ನಗರಸಭೆ ಮುಂಭಾಗ ರಾಜ್ಯ ಪೌರ ಸೇವಾ ನೌಕರರ ಸಂಘ ಕೈಗೊಂಡಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ತಾತ್ಕಾಲಿಕವಾಗಿ ಕೈಬಿಟ್ಟು ಮುಂದೂಡಲಾಗಿದೆ. ನಿನ್ನೆ ನಗರಸಭೆ ಮುಂಭಾಗ ಪೌರ ಕಾರ್ಮಿಕರೊಂದಿಗೆ ನಗರಸಭೆ ಅಧಿಕಾರಿಗಳು, ಸಿಬ್ಬಂದಿಗಳು ಧರಣಿ ಕುಳಿತು ವಿವಿಧ ಘೋಷಣೆ ಕೂಗಿ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಬೇಡಿಕೆ ಈಡೇರುವವರೆಗೂ ಮುಷ್ಕರ ವಾಪಸ್ ಪಡೆಯುವುದಿಲ್ಲ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಆದರೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ನಡೆಸಿ ಬೇಡಿಕೆ ಈಡೇರಿಸುವುದಾಗಿ ಸಚಿವರು ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ನಡೆಯುತ್ತಿದ್ದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಒಂದೇ ದಿನಕ್ಕೆ ಮುಕ್ತಾಯಗೊಳಿಸಲಾಗಿದೆ. ಇಂದು ಬೆಳಗ್ಗೆ ನಗರಸಭೆ ಮುಂಭಾಗ ಜಮಾಯಿಸಿದ್ದ ಪೌರ ಕಾರ್ಮಿಕರು ಹಾಗೂ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮುಷ್ಕರವನ್ನ ಕೈಬಿಟ್ಟು ಎಂದಿನಂತೆ ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡರು. ಈ ವೇಳೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ನಾರಾಯಣರಾವ್ ಮಾತನಾಡಿ, ರಾಜ್ಯ ಸಂಘಟನೆಗೆ ಸಚಿವರು ಕೊಟ್ಟ ಭರವಸೆ ಹಿನ್ನೆಲೆಯಲ್ಲಿ ಮುಷ್ಕರ ಒಂದು ದಿನಕ್ಕೆ ಸೀಮಿತವಾಗಿದೆ. ಹೀಗಾಗಿ ಇವತ್ತು ಮುಷ್ಕರ ವಾಪಸ್ ಪಡೆದಿದ್ದು, ಮುಷ್ಕರಕ್ಕೆ ಸಹಕರಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘದ ವತಿಯಿಂದ ರಾಜ್ಯವ್ಯಾಪ್ತಿ ಅನಿರ್ದಿಷ್ಟ ಅವಧಿ ಮುಷ್ಕರ ನಾವು ರಾಜ್ಯ ಸಂಘದ ನಿರ್ದೇಶನದಂತೆ ಮುಷ್ಕರ ಕರೆ ಕೊಟ್ಟಿದ್ದರು. ಅದರಂತೆ ನಾವು ನಂಜನಗೂಡು ನಗರಸಭೆಯ ಕೆಲಸ ನಿರ್ವಹಿಸುವ ಎಲ್ಲ ವಿಭಾಗದ ನೌಕರರುಗಳು ನಿನ್ನೆ 2ನೇ ತಾರೀಕಿಂದ ಪ್ರಾರಂಭ ಮಾಡಿದ್ವಿ. ಕಚೇರಿ ಆವರಣದಲ್ಲಿ ನಿನ್ನೆ ಸಂಪೂರ್ಣ ಎಲ್ಲ ನೌಕರರ ಸಹಕಾರದಿಂದ, ನಂಜನಗೂಡು ಜನತೆಯ ಸಹಕಾರದಿಂದ, ನಮ್ಮ ನಗರಸಭಾ ಅಧ್ಯಕ್ಷರ ಸಹಕಾರದಿಂದ, ಪೌರಾಯುಕ್ತರ ಸಹಕಾರದಿಂದ ಎಲ್ಲರೂ ಸೇರಿ ನಿನ್ನೆ ಒಂದು ಯಶಸ್ವಿ ನಡೆದಿದೆ ಪ್ರತಿಭಟನೆ. ನಿನ್ನೆ ಸಂಜೆ 3 ಗಂಟೆ ನಂತರ ಮೊನ್ನೆ ಸಚಿವರು, ಜಿಲ್ಲಾ ಕಾರ್ಯದರ್ಶಿಯವರನ್ನ ಸಂಘದ ಪದಾಧಿಕಾರಿಗಳು ಭೇಟಿ ಮಾಡಿದಾಗ ಅವರು ನಮ್ಮ ಪ್ರತಿಭಟನೆ ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ, ಮೊನ್ನೆ ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ, ಶೀಘ್ರದಲ್ಲಿ ದಿನಾಂಕ ನಿಗದಿ ಮಾಡಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಪರಿಹಾರ ಮಾಡೋದಕ್ಕೆ ಒಂದು ತೀರ್ಮಾನ ತಗೊಳ್ತಾ ಇದ್ದಾರೆ. ನಾನು ಬೆಳಗಾವಿಗೆ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ದಯಮಾಡಿ ನೌಕರರು ಈಗ ನಮ್ಮ ಸಂಪೂರ್ಣ ಸಪೋರ್ಟ್ ಇದೆ. ನೀವು ಮುಷ್ಕರನ ಕೈ ಬಿಡಿ ಅಂತ ಅವ್ರು ಹೇಳಲಿಲ್ಲ, ಮುಂದೂಡಿ ನಿಮ್ಗೆ ಜೊತೆ ಮಾತುಕತೆ ಮಾಡೋಕ್ಕಂತ ಮುಂದೂಡಿ ನಿಮ್ಮ ಪರಿಹಾರಕ್ಕೆ ನಾವು ಇದೀವಿ, ಮಾನ್ಯ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ಅಂತೇಳಿ ಭರವಸೆ ಕೊಟ್ಟೋದ್ರಿಂದ, ನನ್ನ ಸಚಿವರು ಖುದ್ದು ಸಂಘದ ಪದಾಧಿಕಾರಿಗಳು ಚರ್ಚೆ ಮಾಡೋದ್ರಿಂದ ನಾವುಗಳು ಸರ್ಕಾರಕ್ಕೆ ಒಂದು ಗೌರವ ಕೊಡಬೇಕು ಮತ್ತು ಸಂಘದ ಪದಾಧಿಕಾರಿಗಳು ತಗೊಂಡು ತೀರ್ಮಾನಕ್ಕೆ ಗೌರವ ಕೊಡಬೇಕು ಹೇಳಿ ನನಗೆ ಒಂದು ದಿನಕ್ಕೆ ಮುಗಿಸಿ ಇವತ್ತು ಎಂದಿನಂತೆ ನಾವು ಕೆಲಸಕ್ಕೆ ಹಾಜರಾಗ್ತಾ ಇದ್ದೀವಿ. ನಮಗೆ ಸಹಕಾರ ಕೊಟ್ಟಂತ ನಂಜನಗೂಡು ಜನತೆಗೆ ನಗರಸಭೆ ಅಧ್ಯಕ್ಷ ಶ್ರೀಕಂಠ ಮಾತನಾಡಿ, ಸಚಿವರು ಕೊಟ್ಟ ಭರವಸೆ ಹಿನ್ನೆಲೆಯಲ್ಲಿ ನಗರಸಭೆಯ ಪೌರ ಕಾರ್ಮಿಕರು, ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮುಷ್ಕರವನ್ನ ಕೈಬಿಟ್ಟಿದ್ದಾರೆ. ಇಂದಿನಿಂದ ನಗರಸಭೆ ಕೆಲಸ ಕಾರ್ಯ ಎಂದಿನಂತೆ ಸಾಗಲಿದೆ ಅಂತ ತಿಳಿಸಿದ್ರು. ಏನು ಎಲ್ಲ ಒಕ್ಕೂಟದಿಂದ ರಾಜ್ಯದಾದ್ಯಂತ ನಿನ್ನೆ ಸ್ಟ್ರೈಕ್ನ ಶುರು ಮಾಡಿದ್ರು. ಅದು ಎಚ್ಚೆತ್ಕೊಂಡು ಕಾಂಗ್ರೆಸ್ ಸರ್ಕಾರ ಅಂದರೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಇವತ್ತು ಆಗಲೇ ಎಲ್ಲರಿಗೂ ಹಂತವಾಗಿ ಒಂದು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಅದರಂತೆ ಕಾಂಗ್ರೆಸ್ ಸರ್ಕಾರದ ಮೇಲೆ, ಸಿದ್ದರಾಮಯ್ಯನ ಮೇಲೆ ನಂಬಿಕೆ ಇಟ್ಟು ಎಲ್ಲರೂ ಇವತ್ತು ಪೌರಾಯುಕ್ತರು ಕೆಲಸಕ್ಕೆ ಮರಳಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮುಂದೂಡಿದ್ದಾರೆ ಸ್ಟ್ರೈಕ್ನ. ಸಿದ್ದರಾಮಯ್ಯ ಅವರ ಸರ್ಕಾರ ಯಾವತ್ತು ಬಡವರ ಪರ ಇರುತ್ತೆ, ಪೌರ ಕಾರ್ಮಿಕರ ಮೇಲೆ, ಬಡವರ ಮೇಲೆ ಯಾವಾಗಲೂ ಇರೋಂಥ ಕಾಂಗ್ರೆಸ್ ಸರ್ಕಾರ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಭರವಸೆ ಮೇಲೆ ಇವತ್ತು ಈ ಸ್ಟ್ರೈಕ್ನ ಮುಂದೂಡಿ ತಮ್ಮ ತಮ್ಮ ಕೆಲಸಕ್ಕೆ ಕಾರ್ಮಿಕರು ಹೋಗ್ತಾ ಇದ್ದಾರೆ. ಈ ಸಂದರ್ಭ ನಗರಸಭೆ ಆಯುಕ್ತ ವಿಜಯ್, ನಗರಸಭೆ ಅಧಿಕಾರಿಗಳಾದ ಮೈತ್ರಿ, ನಂದಿನಿ, ವಸಂತು, ಮಹೇಶ್, ರೇಖಾ, ಸಿದ್ರಾಜು, ರಘುವೀರ್, ಮಾದಯ್ಯ, ಮಾಜಿ ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ಚಲುವರಾಜು ಸೇರಿದಂತೆ ಪೌರ ಕಾರ್ಮಿಕರು, ನಗರಸಭೆ ಅಧಿಕಾರಿಗಳು ಮತ್ತು ಹೊರಗುತ್ತಿಗೆ ನೌಕರರು ಉಪಸ್ಥಿತರಿದ್ದರು.